ಚರ್ಚೆ ಮಾಡೋಣ ಈ ವಿಚಾರದಲ್ಲಿ. ಕಾಂಗ್ರೆಸ್ಸೇ ನೇರ ಕಾರಣ ಅನ್ನೋದು ಆರೋಪ ಅವರ ಒಕ್ಕೂಟದಲ್ಲಿನೇ. ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಕಾಂಗ್ರೆಸ್ನಿಂದ ನಟರಾಜಗೌಡರು ಇದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಮ್ ಆದ್ಮಿ ಪಕ್ಷದಿಂದ ಡಾಕ್ಟರ್ ದಿನೇಶ್ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ವಿಧಾನ ಪರಿಷತ್ನ ಸದಸ್ಯ ಆಗಿರುವಂತಹ ತೇಜಸ್ವಿನಿ ಗೌಡ ಅವರಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಕೀಯ ವಿಶ್ಲೇಷಕರಾಗಿರುವಂತಹ ಶಂಕರ್ ಶೆಟ್ಟಿ ಸರ್ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜಗೌಡ್ರೆ, ಏನಾಗ್ತಾ ಇದೆ INDIA ಒಕ್ಕೂಟದಲ್ಲಿ? ಯಾಕೆ ಈ ರೀತಿಯಾಗಿ ಬಿರುಕು ಮೂಡ್ತಾ ಇದೆ? ಇಲ್ಲ, ಬಿರುಕು ಅನ್ನೋದಕ್ಕಿಂತ ನಾವಿನ್ನೂ ಒಗ್ಗೂಡ್ತಾ ಇದ್ದೀವಿ ಅಂತ. ನಾವೆಲ್ಲ ಆಲ್ರೆಡಿ ಒಗ್ಗಟ್ಟು ಆಗಿಬಿಟ್ಟಿದ್ದೀವಿ. ಸಂಪೂರ್ಣವಾಗಿ ನಮ್ಮಲ್ಲಿ ಏನು ಭಿನ್ನಾಭಿಪ್ರಾಯಗಳಿಲ್ಲ, ಸೀಟು ಶೇರ್ ಹಂಚಿಕೆ ಆಗಿಬಿಟ್ಟಿದೆ, ಆ ಥರ ಏನಿಲ್ಲ. ಇನ್ನೂ ಇದು ಯಾಕಂದರೆ ಎಲ್ಲರೂ ಭಿನ್ನ ಭಿನ್ನವಾದ ಅಭಿಪ್ರಾಯಗಳನ್ನ ಇಟ್ಕೊಂಡಿರ್ತಾರು, ಸಿದ್ಧಾಂತ ಇಟ್ಕೊಂಡಿರೋಂಥವ್ರು, ಹೋರಾಟ ಇಟ್ಕೊಂಡಿರೋಂಥವ್ರು. ಈಗ ನಾವು ಪಂಜಾಬಲ್ಲಿ ನಮಗೂ ಮತ್ತು ಆಮ್ ಆದ್ಮಿ ಪಾರ್ಟಿಗೂ ನೇರ ಹೋರಾಟ, ಅಲ್ಲಿ BJP ಇಲ್ವೇ ಇಲ್ಲ. ಈ ಪಶ್ಚಿಮ ಬಂಗಾಳದಲ್ಲಿ ನಾವು RJD ಮತ್ತು ಲೆಫ್ಟ್ ಪಾರ್ಟಿಗಳು ಸೇರಿಕೊಂಡು ಮಮತಾ ಬ್ಯಾನರ್ಜಿ ಮೇಲೆ ಹೋರಾಟವನ್ನು ಮಾಡಿದಂಥವ್ರು. ಈ ಎಲ್ಲ ಸಮೀಕರಣಗಳಿದ್ದಾವಲ್ಲ, ಈಗಲೂ ಇದು ಸ್ವಲ್ಪ ತಲ್ಲಣಗಳಿದ್ದಾವೆ. ಅದಕ್ಕೆ ಈ ಮೀಟಿಂಗ್ಗಳನ್ನ ಸಭೆ ಮೇಲೆ ಸಭೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲರನ್ನೂ ಒಗ್ಗೂಡಿಸಿ 400 ಕ್ಷೇತ್ರಗಳಲ್ಲಾದರೂ, ಕಡಿಮೆ 400 ಕ್ಷೇತ್ರಗಳಾದರೂ ಒಂದೊಂದೇ ಕ್ಯಾಂಡಿಡೇಟ್ನ ಹಾಕಬೇಕು ಅನ್ನೋದೊಂದು ತೀರ್ಮಾನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಮಮತಾ ಬ್ಯಾನರ್ಜಿ ಹೇಳಿರೋದ್ರಿಗೆ ಅಕ್ಷರಶಃ ಅದರೊಳಗೆ ನನಗೇನು ತಪ್ಪು ಅಂತ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ನಾವು ಇರೋದು 4%, 5% ಮತ ತಗೊಂಡು 2 ಸೀಟ್ ಗೆದ್ಕೊಂಡು ನಾವಲ್ಲಿ 10 ಕೊಡಿ 15 ಕೊಡಿ ಅಂತ ಹೇಳಿ ನಮ್ಮನ್ನ ಅಲ್ಲಿ ಸ್ಥಳೀಯ ನಾಯಕರು ಕೆಲವರು ಹೇಳಿ ಸ್ವಲ್ಪ ಇರ್ಸು ಮುರ್ಸು ಮಾಡಿದ್ದಾರೆ. ಅದು ಬಿಟ್ಟರೆ ಆಮೇಲೆ ಇಲ್ಲಿ ನಿತೀಶ್ ಕುಮಾರ್ ಅವರು ಹೊರಗಡೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಗೆ ಗೊತ್ತಿರೋ ಪ್ರಕಾರ. ಯಾಕಂದರೆ 45 ಸೀಟ್ ತಗೊಂಡವರು 79 ಸೀಟ್ ತೆಗೆದುಕೊಂಡಂತಹ RJD 40 ಸೀಟ್ ತೆಗೆದುಕೊಂಡಂತಹ JDUಗೆ ಅವಕಾಶ ಕೊಟ್ಟು ಮುಖ್ಯಮಂತ್ರಿ ಆಗಿದ್ದಾರೆ. ಕಂಟಿನ್ಯೂಸ್ ಅವರೇ ಮುಖ್ಯಮಂತ್ರಿ ಇದ್ದಾರೆ, 20 ವರ್ಷ 19 ವರ್ಷ ಮುಖ್ಯಮಂತ್ರಿ ಇದ್ದಾರೆ. ಅವ್ರಿಗೆ ಈಗ ಅಲ್ಲೋಗಿ ಇನ್ನೇನು ಸಿಗುತ್ತೆ ಅಂತ ಗೊತ್ತಿಲ್ಲ, ಏನು ಪ್ರಧಾನಮಂತ್ರಿ ಅಂತ ಅನೌನ್ಸ್ ಮಾಡ್ತಾರೆ, ಹಂಗೆ ಸಾಧ್ಯ ಆಗೋದಿಲ್ಲ. ಬಟ್ ಇದು ಇಲ್ಲಿವರೆಗೂ ಅಧಿಕೃತವಾಗಿ ಅವ್ರು JDUನವರು ಹೇಳಿಲ್ಲ, ನಮ್ಮಲ್ಲಿ ಆ ಥರ ಚರ್ಚೆನೂ ಆಗಿಲ್ಲ. ಬಟ್ ಈ ಥರ ಮಾಧ್ಯಮದಲ್ಲಿ ಬರ್ತಾ ಇದೆ, ಸ್ವಲ್ಪ ಗೊಂದಲಗಳು ಇದ್ದಾವೆ ಅಲ್ಲಿ. ಅದನ್ನು ತಿಳಿಗೊಳಿಸಬೇಕಾದ್ದು JDU ಮತ್ತು ಅಲ್ಲಿನ ಮಿತ್ರ ಪಕ್ಷಗಳು. RJD ಕೂಡ ಇಲ್ಲಿವರೆಗೂ ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ ಅಲ್ಲಿ ಏನಾಗಿದೆ ಅಂತ. ಯಾಕಂದರೆ ವೈಯಕ್ತಿಕವಾದ ಟೀಕೆಗಳನ್ನ ಒಬ್ಬರ ಮೇಲೆ ಮಾಡಿದ್ದಾರೆ. ಈಗ ನಿತೀಶ್ ಕುಮಾರ್ ಅವರು ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ ಏನೋ ಮಾತಾಡಿದ್ದಾರೆ, ಅದಕ್ಕೆ ಇವರು ನಿಮ್ಮ ಕ್ರೆಡಿಬಿಲಿಟಿ ನೋಡ್ಕೊಳ್ಳಿ ಅಂತ ಅವ್ರು ಹೇಳಿದ್ದಾರೆ. ಈ ಥರದ ಸಣ್ಣ ಪುಟ್ಟ ಗೊಂದಲಗಳಾಗಿದ್ದಾವೆ. ಅದು ಬಿಟ್ಟರೆ ಇಂಡಿಯಾ ಮೈತ್ರಿಕೂಟ ಆಗಬೇಕು, ನಾನು ಅದನ್ನು ಲೀಡ್ ಮಾಡಬೇಕು, ಅಥವಾ ಒಟ್ಟಾಗಿ ನಾವೆಲ್ಲ ಹೋಗಬೇಕು, ಮೋದಿಯವ್ರನ್ನ ಸೋಲಿಸಬೇಕು ಅಂತ ಫಸ್ಟ್ ಯೋಚನೆ ಮಾಡಿ ಚರ್ಚೆಗೆ ತಂದಂಥವರೇ ನಿತೀಶ್ ಕುಮಾರ್ ಅವರು. ಅವ್ರನ್ನ ಇವರು BJP ಏನಂತ ಇದ್ರು, ಪಲ್ಟು ಕುಮಾರ್ ಅಂತ ಇದ್ರು. ಅವ್ರನ್ನ ಅಲ್ಲಿ ಬದಲಾವಣೆಗಳು ಮಾಡ್ತಾ ಇರ್ತೀರ ನೀವು ಅಂತ. ಹಂಗಿರ್ಬೇಕಾದ್ರೆ ಇವರು ಯಾವ ಲೆಕ್ಕಾಚಾರದಲ್ಲಿ ಆ ಥರ ಚರ್ಚೆಗಳು ಬರ್ತಾ ಇದೆ ಅನ್ನೋದು ನಮಗಿನ್ನೂ ಮಾಹಿತಿ ಇಲ್ಲ. ಒಂದು ನಾಳೆ ತಿಳಿ ಆಗಬಹುದು, ಯಾಕಂದರೆ ಅವರು ನಾಳೆ ಬೆಳಗ್ಗೆ 10 ಗಂಟೆಗೆ ಭಾನುವಾರ ಅವರು ಒಂದು ಮೀಟಿಂಗ್ ಕರೆದಿದ್ದಾರೆ, ಶಾಸಕ ಸಭೆ ಕರೆದಿದ್ದಾರೆ JDU. ನಾವು ಎಲ್ಲ ಸಭೆಗಳನ್ನು ಮಾಡ್ತಾ ಇದ್ದೀವಿ. ನನ್ನ ಪ್ರಕಾರ ಯಾಕಂದರೆ 2025 ಇನ್ನು 1.5 ವರ್ಷ ಅದು ಸರ್ಕಾರ ಇರುತ್ತೆ, ನೆಕ್ಸ್ಟ್ ಚುನಾವಣೆಗೆ ಹೋಗಬೇಕು. ಈ ನಿಟ್ಟಿನಲ್ಲಿ ಅದೆಲ್ಲರೂ ಬದಲಾವಣೆ ಆಗುತ್ತೆ ಅನ್ನೋದು ಸೂಚನೆ ಅಂತೂ ನಮ್ಗೆ ಖಂಡಿತವಾಗಿ ಇಲ್ಲ. ಆದರೆ ಎಲ್ಲ ಪಕ್ಷಗಳ ಒಂದೇ ಒಂದು ಗುರಿ, ಈ ಬಾರಿ BJPಯನ್ನು ಸೋಲಿಸಬೇಕು. BJPನ ಯಾಕೆ ಸೋಲಿಸಬೇಕು ಅಂದರೆ, BJP 9.5 ವರ್ಷಗಳಲ್ಲಿ ಏನೂ ಆಡಳಿತ ಮಾಡಿಲ್ಲ, ಅಭಿವೃದ್ಧಿ ಮಾಡಿಲ್ಲ, ಎಲ್ಲ ಸಂಸ್ಥೆಗಳನ್ನ ಹಾಳು ಮಾಡಿದ್ದಾರೆ, ಸಂವಿಧಾನವನ್ನು ಅಪಚಾರ ಮಾಡಿದ್ದಾರೆ, ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತಂದಿದ್ದಾರೆ, ಸ್ವಾಯತ್ತ ಸಂಸ್ಥೆಗಳನ್ನ ದುರ್ಬಲ ಮಾಡಿದ್ದಾರೆ, ದೇಶದ ಮೇಲೆ ಆರ್ಥಿಕ ಹೊರೆ ಹಾಕಿದ್ದಾರೆ, ಬೆಲೆ ಏರಿಕೆ, ನಿರುದ್ಯೋಗ ಪ್ರಮಾಣ ಜಾಸ್ತಿ ಆಗಿದೆ. ಈ ಎಲ್ಲ ಗುರಿಗಳು ಎಲ್ಲರದು ಇದೆ, ಕಾಮನ್ ಆಗಿದೆ. ಎಲ್ಲರೂ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ, ಅಜೆಂಡಾ ಇಟ್ಕೊಂಡಿದ್ದೀವಿ. ಹಂಗಾಗಿ ಎಲ್ಲರೂ ಒಟ್ಟಿಗೆ ಬರುವಂಥದ್ದು ಮತ್ತೆ ನಿಲ್ಲುವಂಥದ್ದು, ಜೊತೆ ಇರುವಂಥದ್ದು ಬಹಳ ಸಾಧ್ಯ ಇದೆ. ಇನ್ನು ಮುಂದಿನ ದಿನಗಳು ನೋಡ್ಬೇಕು ನಾವು. ತೇಜಸ್ವಿನಿ ಮೇಡಮ್, ದಿಢೀರಂತ 10 ದಿನದಲ್ಲಿ ರಾಷ್ಟ್ರ ರಾಜಕೀಯದಲ್ಲಿ ಈ ರೀತಿಯಾಗಿ ಅಲ್ಲಿ ಏರುಪೇರಾಗಿ ಕಾಣಿಸ್ತಾ ಇದೆ? ಇಲ್ಲ, ನಟರಾಜ್ ಗೌಡ್ರು ಹೇಳ್ತಾ ಇದ್ರು, ಇನ್ನು ಕೇವಲ 2 ತಿಂಗಳ ಸಮಯ ಇದೆ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ, ಭಾರತದಂಥ ಒಂದು ದೊಡ್ಡ ದೇಶದ ಸಾಮಾನ್ಯ ಚುನಾವಣೆಗಳು ಅಂದರೆ ಲೋಕಸಭಾ ಚುನಾವಣೆಯನ್ನು ಎದುರಿಸೋದಕ್ಕೆ ಇನ್ನೂ ತಯಾರಿ ಹಂತದಲ್ಲಿದೆ ಅಂತ ಹೇಳುವಂಥ ಮಾತನ್ನು, ಆ ಒಂದು ಸಮಜಾಯಿಷನ್ನು ನಾನು ಒಪ್ಪೋದಿಲ್ಲ. ಈಗಾಗಲೇ ಬೇಕಾದಷ್ಟು ಬಾರಿ ಮಾಡಿ ಅವ್ರಿಗಿವತ್ತು ಕಾಂಗ್ರೆಸ್ ಮುಂಚೂಣಿಯಲ್ಲಿ ನಿಲ್ಲುತ್ತೆ, ಇಂಜಿನ್ ಯಾರು ಅನ್ನೋದು ಪ್ರಶ್ನೆ ಆಗಿದೆ. ಇವತ್ತು ಅಪೋಸಿಷನ್ ಒಂದು ಒಕ್ಕೂಟಕ್ಕೆ ಸರಿಯಾಗಿ ನಮ್ಮನ್ನೆಲ್ಲ ಎಲ್ಲ ಪಕ್ಷಗಳನ್ನು ಎಳೆದುಕೊಂಡು ಹೋಗ್ತಕ್ಕಂಥ, ಲೀಡ್ ಮಾಡ್ತಕ್ಕಂಥ, ವಿಶ್ವಾಸ ಕಲ್ಪಿಸುವಂತಹ, ಒಂದು ದೇಶದ ಜನತೆಗೆ ಒಂದು ಭರವಸೆಯನ್ನು ಕೊಡುವಂತಹ ಲೀಡರ್ಶಿಪ್ ಮಾಡುವಲ್ಲಿ ಕಾಂಗ್ರೆಸ್ ಸೋತಿದೆ. ಮತ್ತು ಇತರೆ ಪಕ್ಷಗಳು ಕೂಡ ಒಂದು ನಿಯಂತ್ರಣ ಮಾಡುವಲ್ಲಿ ಒಂದು ಸಾಮರಸ್ಯದ ಕೊರತೆ ಎದ್ದು ಕಾಣ್ತೀನಿ ಅನ್ನೋದು ನೇರವಾಗಿ ಕಂಡು ಬರ್ತಾ ಇದೆ. ಒಂದು. ಎರಡನೇದು, ದೇಶದ ಎದುರುಗಡೆ ಆಯ್ಕೆಗಳಲ್ಲಿ ಬಂದಾಗ ಮೋದಿಯವರ ಅಭಿವೃದ್ಧಿಯ ಜೊತೆಗೆ, ಸಾಮರಸ್ಯದ ಜೊತೆಗೆ ಮತ್ತು ಆಯಾ ಪ್ರಾದೇಶಿಕ ಅಸ್ಮಿತೆಗಳನ್ನು ಗೌರವಿಸುವುದು ಮತ್ತು ಅವಕಾಶಗಳನ್ನು ಕೊಡ್ತಕ್ಕಂಥದ್ದು ನೀವು ನೋಡ್ಬೋದು. ನಾನು 10 ಉದಾಹರಣೆಯನ್ನು ಕೊಡಬಲ್ಲೆ. ಅವರು ಏನು ಹೇಳಿದ್ರು ಕೂಡ ಫಿಗರ್ಸ್ ಸುಳ್ಳು ಹೇಳೋದಿಲ್ಲ.
ಮೂಲಭೂತ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರಲಿ, ಕುಡಿಯುವ ನೀರಿರಲಿ, ಮನೆ ಇರಲಿ, ಶೌಚಾಲಯ ಇರಲಿ, ವ್ಯಾಕ್ಸಿನ್ ಡೆವಲಪ್ಮೆಂಟ್ ಇರಲಿ, ದೇಶವನ್ನು ಪ್ರಗತಿಯ ಪಥದಲ್ಲಿ ಇಂಥ ಒಂದು ಕೋವಿಡ್ನಂತಹ ಆರ್ಥಿಕ ಇಡೀ ಜಾಗತಿಕ ಮುಗ್ಗಟ್ಟಿನ ಸಂದರ್ಭದಲ್ಲಿ ಮುನ್ನಡೆಸುವುದರ ಜೊತೆಗೆ ಮೋದಿಯವರು ಯಾವುದೇ ಭ್ರಷ್ಟಾಚಾರದ ಆರೋಪಗಳಾಗಲಿ ತಮ್ಮ ಸರ್ಕಾರವನ್ನು ಯಾವತ್ತೂ ಕೂಡ ಒಂದು ಕಳಂಕ ತಂದುಕೊಂಡಿಲ್ಲ. ಮೂರನೇದು, ಮುಂದಿನ ಯುವಕರಿಗೆ ಒಂದು ಭರವಸೆ. ಒಂದು ಕಡೆ ಇಂಡಿಯಾ ಒಕ್ಕೂಟದ ಒಂದು ಅನೇಕ ಪಕ್ಷಗಳ ಒಂದು ಆಯ್ಕೆ, ಮತ್ತೊಂದು ಕಡೆ ಒಂದು ಸ್ಥಿರವಾದಂಥ ಪರೀಕ್ಷಿಸಲ್ಪಟ್ಟಂಥ ದೃಢವಾದ ಒಂದು ಆಯ್ಕೆ. ಹಾಗಾಗಿ ಭಾರತದ ಎಲ್ಲ ರೀತಿಯ ಅಸ್ಮಿತೆಗಳನ್ನು ಗೌರವಿಸಿದ್ದಾರೆ, ಎಲ್ಲ ರೀತಿಯ ಸಂಸ್ಕೃತಿಯನ್ನು, ಪ್ರತಿಭೆಗಳನ್ನು. ಈಗ ಪದ್ಮ ಪ್ರಶಸ್ತಿ ನೋಡಿದರೆ ನೀವೇ ಅದನ್ನು ಆಲೋಚನೆ ಮಾಡಿ, ನಾನು ಅದನ್ನು ವಿವರಿಸೋದಕ್ಕೆ ಹೋಗೋದಿಲ್ಲ. ಹಿಂದೆನೂ ಮಾಡಬಹುದಾಗಿತ್ತು. ಉಳ್ಳವರ ರೆಕಗ್ನಿಷನ್ ಅನ್ನೋದು, ಹಾನರ್ ಅನ್ನೋದು ಉಳ್ಳವರ ಸೊತ್ತಾಗಬಾರ್ದು. ಮನೆ ಬಾಗಿಲಿಗೆ, ಸಾಧಕರ ಮನೆ ಬಾಗಿಲು ಅಂದರೆ ಅಷ್ಟು ಸೂಕ್ಷ್ಮಮತಿ ಸರ್ಕಾರ ಮತ್ತು ನಾಯಕತ್ವ BJPಯಲ್ಲಿದೆ. ಮತ್ತು ಮೋದಿಯವರು ಸರ್ವಮಾನ್ಯರಾಗಿ ಸರ್ವಸ್ಪರ್ಶಿ, ನಾವೇನು ಹೇಳ್ತಿದ್ವಿ, ಸರ್ವವ್ಯಾಪಿ, ಸರ್ವಸ್ಪರ್ಶಿ ಮತ್ತು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವ ಹಿನ್ನೆಲೆಯಲ್ಲೇ ಇವತ್ತು ಭೂಪೇಂದ್ರ ಯಾದವ್ ನಮ್ಮ ಏನು ಮೊದಲ ಕಾರ್ಯಕಾರಿಣಿ ನಮ್ಮ ವಿಜಯೇಂದ್ರ ಅವರ ಅಧ್ಯಕ್ಷರಾದ ಮೇಲೆ ಇವತ್ತು ಬಂದಿದ್ದರು. ಆ ವಿಶ್ವಾಸ ನಟರಾಜ್ ಅವರು ಕರೆಕ್ಟಾಗಿ ಹೇಳಿದ್ರು. 400 ಸೀಟುಗಳಲ್ಲಿ BJPಗೆ ಒಂದು ಅಂದರೆ ಏಕಾಂಗಿಯಾಗಿ ಒಂದು ನೇರ ಸ್ಪರ್ಧೆ ಆಗಬೇಕು ಅಂತ ಅವ್ರು ಬಯಸಿದ್ದಾರೆ. ಖಂಡಿತ ನಮ್ಮದು ಕೂಡ 400 ಸೀಟನ್ನು ಗೆಲ್ಲುವ ಒಂದು ದೊಡ್ಡ ನಿರ್ಧಾರವನ್ನು BJP ಕೂಡ ನಾವು ಮಾಡಿರೋದ್ರಿಂದ ಐ ವೆಲ್ಕಮ್ ಇದು ಏನು ಆ ಒಂದು ರೀತಿಯ ಒಂದು ಕ್ರೀಡಾ ಮನೋಭಾವವನ್ನು ರಾಜಕಾರಣದಲ್ಲಿ. ಬಟ್ ರಿಯಾಲಿಟೀಸ್ ಅವ್ರಿಗೆ ಪರವಾಗಿಲ್ಲ, ಫೇವರ್ ಆಗಿಲ್ಲ. ರಿಯಾಲಿಟೀಸ್ ನಮಗೆ ಎಲ್ಲ ರೀತಿಯಲ್ಲೂ BJPಗೆ ಪೂರಕವಾಗಿದೆ ಅನ್ನೋದನ್ನು ನಾನು ಹೇಳಕ್ಕೆ. ಡಾಕ್ಟರ್ ದಿನೇಶ್ ಅವರೇ, ಯಾಕೆ ನೀವು ಏಕಾಂಗಿಯಾಗಿ? ಈಗ ಏಕಾಂಗಿ ಅಂತ ಏನೋ ನಾವು ಇನ್ನೂ ಮೈತ್ರಿ ಒಕ್ಕೂಟದಿಂದ ನಾವು ಆಚೆ ಬಂದಿಲ್ಲ. ಅಲ್ಲಿ ಅನೌನ್ಸ್ ಮಾಡಿಲ್ಲ, ಬಟ್ ಪಂಜಾಬ್ ಅಲ್ಲಿ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಹೇಳಿದ್ದಾರೆ. ಅಲ್ಲಿ ಯಾಕೆ ಅಂದರೆ, ಈಗ ನಮಗೆ ಅಲ್ಲಿ ಸಂಪೂರ್ಣ ಬಹುಮತವಾದ ಸರ್ಕಾರ ಇದೆ ಪಂಜಾಬಲ್ಲಿ, ಮತ್ತು ಜನ ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಮತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಏನಂದರೆ, ನಾವು ಹೇಳ್ತಾ ಇರೋದು ಕಾಂಗ್ರೆಸ್ಸು 300 ಕ್ಷೇತ್ರಗಳನ್ನ ತಗೊಳ್ಳಿ, ಉಳಿದಿದ್ದನ್ನು ಬಿಟ್ಕೊಡ್ಲಿ ಅನ್ನೋದು AAPದು ಇದು ಒಂದು ಸ್ಟ್ರಾಟಜಿ. ನಾವು ಬಾರ್ಗೇನಿಂಗ್ ಸ್ಟ್ರಾಟಜಿನೂ ನಾವು ಬಳಸಬೇಕಾಗತ್ತೆ ಇಲ್ಲಿ. ಬಾರ್ಗೇನಿಂಗ್ ಹೌದು, ಬೇಕಂದರೆ ನಮ್ಮ ಸರ್ವೈವಲ್ಲು ಬೇಕಾಗತ್ತೆ. ಯಾಕಂದರೆ ಈಗ ಇಲ್ಲಿ ವ್ಯವಸ್ಥೆ ನೋಡಿದಾಗ ನಮ್ಮಲ್ಲಿ ಸುಮಾರು 40 ಜನ ಕ್ಯಾಂಡಿಡೇಟ್ಸು ರೆಡಿ ಇದ್ದಾರೆ. ಅದರಲ್ಲಿ ನಾವು 13 ಜನನ ಸೆಲೆಕ್ಟ್ ಮಾಡಬೇಕಾಗಿದೆ ಇವಾಗ. ಮತ್ತು ಅಲ್ಲಿ ಕಾಂಗ್ರೆಸ್ಸು ಸ್ವಲ್ಪ ಏನು ಮಾಡ್ತು, ಅಲ್ಲಿ ಕಂಪ್ಲೀಟ್ ಎಗನೆಸ್ಟ್ ಪಾರ್ಟಿ ಇರೋದ್ರಿಂದ ಈಗ ಅಲ್ಲಿ ಬೇರೆ ಯಾವುದೇ ಪಾರ್ಟಿಗಳಿಲ್ಲ. ಈಗ AAPಗೆ ಕಂಪ್ಲೀಟ್ ಎಗನಿಸ್ಟ್ ಇರೋದ್ರಲ್ಲಿ ಕಾಂಗ್ರೆಸ್ಸು. ಅದರಿಂದ ನಾವು ಅಲ್ಲಿ ಸೀಟ್ ಶೇರಿಂಗ್ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ನಮ್ಮಲ್ಲೇ ಪ್ರಬಲವಾದ ಕ್ಯಾಂಡಿಡೇಟ್ಸ್ಗಳಿರೋದ್ರಿಂದ, ಮತ್ತು ಆಮ್ ಆದ್ಮಿ ಪಾರ್ಟಿ ಅಲ್ಲಿ ಚೆನ್ನಾಗಿರೋದ್ರಿಂದ ಅದನ್ನು ಬಿಟ್ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋದು ನಮ್ಮ ಒಂದು ಏನು ನಾವು ಒಂದು ಚರ್ಚೆಯಾಗಿ ಇಟ್ಟಿದ್ದೀವಿ. ಬಿಟ್ಟರೆ ನಾವು ಇದನ್ನು ಸೀರಿಯಸ್ ಆಗೇನು ಇದು ಮಾಡಿಲ್ಲ. ಅಲ್ಲ, ದೇಶದಲ್ಲಿ 300 ಸೀಟ್ ಅವ್ರು ಸ್ಪರ್ಧೆ ಮಾಡಬೇಕು ಅಂತೀರಾ, ಆದರೆ ನಮ್ಮ ರಾಜ್ಯದಲ್ಲಿ ಬೇಡ, ನಮ್ಮ ರಾಜ್ಯದಲ್ಲಿ ನಾವು ಸರ್ ಈಗ ಎಲ್ಲೆಲ್ಲಿ ಯಾವ್ಯಾವ ಪಕ್ಷ ಸ್ಟ್ರಾಂಗ್ ಆಗಿದೆ ಅಲ್ಲಿ ಆ ಪಕ್ಷಗಳು ರಾಜ್ಯಗಳಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ಅವಾಗ ಅವ್ರಗಳಿಗೆ ಬೆನಿಫಿಟ್ ಆಗೇ ಆಗುತ್ತೆ. ಮತ್ತು ಇದರಿಂದ ಏನಾಗುತ್ತೆ, ಅನ್ನೆಸೆಸರಿ ಎಕ್ಸ್ಪೆನ್ಸ್ಗಳು ಕಡಿಮೆ ಆಗುತ್ತೆ, ನಾಯಕರುಗಳ ಅಳದಾಟ ಕಡಿಮೆ ಆಗುತ್ತೆ, ಈಸಿ ವಿನ್ ಆಗುತ್ತೆ. ವಿನ್ ಟು ವಿನ್ ಸಿಚುಯೇಷನ್ ಇರಬೇಕಾದ್ರೆ ವೈ ವಿ ಹ್ಯಾವ್ ಟು ಟೇಕ್ ದ ರಿಸ್ಕ್ ಅನ್ನೋದು. ಸೊ ಯು ಯೂಸ್ಡ್ ಒನ್ ವರ್ಡ್ ಸರ್ವೈವಲ್ ಅಂತ ಹೇಳಿ. ರಿಸ್ಕ್ ಯಾಕೆ ತಗೋಬೇಕು ಅನ್ನೋದು ಒಂದು. ವಿನ್ ಟು ವಿನ್ ಸಿಚುಯೇಷನ್ ಇದ್ದಾಗ ಅದನ್ನ ಕಾಂಪ್ಲಿಕೇಶನ್ ಯಾಕೆ ಮಾಡ್ಕೋಬೇಕು ಅನ್ನೋದು ನಮ್ಮ ಒಂದು ಸಿದ್ಧಾಂತ. ಪಂಜಾಬಲ್ಲಿ 13 ಸೀಟ್ ಇದೆ. 13ಕ್ಕೆ 13 ಇಂಡಿಯಾ ಮೈತ್ರಿಕೂಟ ಗೆಲ್ಲತ್ತೆ. 13 ಇಲ್ಲಿ BJP ಆಗಲಿ ಅಥವಾ ಅಕಾಲಿದಳ ಬರಲ್ಲ. ಇಂಡಿಯಾ ಮೈತ್ರಿಕೂಟದಲ್ಲಿ ಈಗ ಅದು ಇಲ್ಲ ಆಮ್ ಆದ್ಮಿ ಎಲ್ಲಿ ನಿಲ್ಬೇಕು, ಕಾಂಗ್ರೆಸ್ ಎಲ್ಲಿ ನಿಲ್ಬೇಕು, ಚರ್ಚೆಗಳಾಗ್ತವೆ. ಬದಲಾಗಬಹುದು. ನೀವಿಬ್ರು ಒಂದೇ ಅಂತ ಆದ್ಮೇಲೆ ನಿಮ್ಮಿಬ್ಬರನ್ನು ವಿರೋಧ ಮಾಡ್ತಕ್ಕಂಥವ್ರಿಗೊಂದು ಆಯ್ಕೆ ಬೇಕು. BJP ಆಲ್ಟರ್ನೇಟಿವ್ ಆಗಬಹುದು. BJP ಆಲ್ರೆಡಿ ಅಕಾಲಿದಳ ಇತ್ತು. ಶಂಕರ್ ಶೆಟ್ಟಿ ಅವರೇ, ಅವರು ಒಂದು ವರ್ಡ್ ಯೂಸ್ ಮಾಡಿದ್ರು, ಸರ್ವೈವಲ್. ನಾವು ಕೂಡ ಸರ್ವೈವಲ್ ಆಗಬೇಕು ಅಂತ ಹೇಳಿ. ಭಾಳ ಚೆನ್ನಾಗಿದೆ ಅಂತ. ಅವ್ರವ್ರ ರಾಜ್ಯಗಳಲ್ಲಿ ಅವ್ರವ್ರಿಗೆ, ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳದಲ್ಲಿ ನಾವು ಏಕಾಂಗಿಯಾಗಿ, ಬಟ್ ಕಾಂಗ್ರೆಸ್ 300 ಸೀಟ್ಗಳಲ್ಲಿ ಸ್ಪರ್ಧೆ ಮಾಡಬೇಕು. ಅವ್ರು ಹಂಗೆ ಹೇಳ್ತಾರೆ. ರೀಜನಲ್ ಪಾರ್ಟಿಗಳಿಗೆ ಅವರವ್ರ ಸ್ಟೇಟಲ್ಲಿ ಸರ್ವೈವಲ್ ಇಂಪಾರ್ಟೆಂಟ್. ಅದು ಅವ್ರು ಹೇಳಿದಂತ ತಪ್ಪಿಲ್ಲ. ಈಗ ನೀವು ಅಲ್ಲಿ ಫೋಟೋ ತೋರಿಸ್ತಾ ಇದ್ರಲ್ಲ, ಅದಕ್ಕೆ ಸರಿಯಾಗಿ ಇವರು ಹೇಳಿದ್ರು, ನಟರಾಜ್ ಗೌಡ್ರು ಏನಂದರೆ, ನೋಡಿ ನಿತೀಶ್ ಕುಮಾರ್, ಮಮತಾ, ಅರವಿಂದ್ ಕೇಜ್ರಿವಾಲ್ ಮತ್ತು ಅಖಿಲೇಶ್ 4 ಜನ ಫೋಟೋ ತೋರಿಸಿದ್ರಿ. ಅವ್ರು 4 ಜನ ನಮ್ಮೊಟ್ಟಿಗೆ ಇರ್ತಾರೆ ಅಂತ ಹೇಳ್ತಾರೆ ಇವರು. ನಾನು ಹೇಳ್ತಾ ಇರೋದು 3 ಜನ ಇರ್ಬೋದು, ಒಬ್ಬಂತೂ ಗ್ಯಾರಂಟಿ ಇರೋದಿಲ್ಲ, ಅದು ನಿತೀಶ್ ಕುಮಾರ್. ಈ ದೇಶದಲ್ಲಿ ಕೆಲವು ಅವಾರ್ಡ್ ಕೊಡಬೇಕಂತಿದ್ರೆ ಈ ರಾಜಕಾರಣಿಗಳು ಯಾರು ಅತ್ಯುತ್ತಮ ರಾಜಕಾರಣಿ ಯಾರು, ಒಂದು 4 ಅವಾರ್ಡ್ ಕೊಡೋದು. ಅತಿ ಭ್ರಷ್ಟ ರಾಜಕಾರಣಿ ಯಾರು,
ಅಂತೇಳಿ, ಮತ್ತೊಂದು ಅತಿ ಅವಕಾಶವಾದಿ ರಾಜಕಾರಣಿ ಯಾರು, ಅತಿ ಅದೃಷ್ಟವಂತ ರಾಜಕಾರಣಿ ಯಾರು ಅಂತ ಹೇಳಿದ್ರೆ ಈ ಎರಡು ಯಾವ್ದು ಉಂಟಲ್ಲ, ಥರ್ಡ್ ಆ್ಯಂಡ್ ಫೋರ್ತ್ ಎರಡೂ ಕೂಡ ನಿತೀಶ್ ಕುಮಾರ್ ಹೋಗ್ತದೆ. ಜಂಪಿಂಗ್ ಚಪ್ ಇಲ್ಲಿ ಕೇಳಿ, ಅವಕಾಶವಾದಿ ಮತ್ತು ಅದೃಷ್ಟವಂತ, ಅವ್ರಿಗೆ ಒಂದು 10% ಓಟ್ ಇಲ್ಲದೆ 24 ವರ್ಷ ರಾಜ್ಯ ಆಳಿದರು. ಬಟ್ ಏನು ಗೊತ್ತಾ, ಅವ್ರು ಬಹುಶಃ ಅವ್ರಿಗೆ ರಾಜಕೀಯ ನಂಬರ್ 1 ವೈರಿಯೇ ಮೋದಿ ಮೊದಲಿಂದಲೂ. ಏಕೆಂದರೆ 3 ಕಾರಣ ಕೊಡ್ತೇನೆ. 2009ನಲ್ಲಿ ಅಸೆಂಬ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಆಗ್ತದೆ, ಅದ್ವಾನಿ ಅವರನ್ನು ನೇಷನಲ್ ಪ್ರೆಸಿಡೆಂಟ್ ಅಂತ ಡಿಕ್ಲೇರ್ ಮಾಡ್ತಾರೆ. ಅಲ್ಲಿ ಎಲೆಕ್ಷನ್ ಆದ ಕೂಡಲೇ ಕರೀತಾರೆ, ಎಲ್ಲೂ ಡೆಲ್ಲಿ ಬನ್ನಿ ಅಂತೇಳಿ, ಚೀಫ್ ಮಿನಿಸ್ಟರನ್ನು ಪಾರ್ಟಿ ಪ್ರೆಸಿಡೆಂಟ್ ಎಲ್ಲ ಅಲ್ಲಿ ಎಲ್ಲರನ್ನು ಹಗ್ ಮಾಡ್ಕೊಂಡು ಬರ್ತಾರೆ. ಇದು ಹೇಳ್ತೇನೆ, ನಾನು ಕಣ್ಣಾರೆ ನೋಡಿದ್ದು, ನೀವು ಟಿವಿಯಲ್ಲಿ ಒಂದಿದ್ರೆ ತೋರಿಸ್ತೀರಿ. ಎಲ್ಲರನ್ನು ಹಗ್ ಮಾಡ್ಲಿಕ್ಕೆ ಬರ್ತಾರೆ. ಯಾರು ಗೊತ್ತಾ, ಮೋದಿ ಅವರು. ಎಲ್ಲರನ್ನು ಹಗ್ಕೊಂಡು ನಿತೀಶ್ ಹತ್ರ ಹಗ್ ಮಾಡ್ಲಿಕ್ಕೆ ನಿತೀಶ್ ಬಿಡಲಿಲ್ಲ ಅವರನ್ನು. ಯಾಕೆ, ಈತ ಸೆಕ್ಯುಲರ್ ಅಲ್ಲ ಅಂತೇಳಿ ಆತನ ಹಗ್ ಮಾಡ್ಲಿಕ್ಕೆ ನಿತೀಶ್ ಬಿಡಲಿಲ್ಲ. ನಿತೀಶ್ ನೆಗಡ್ತಾ ಇದ್ದಾರೆ, ಇವ್ರು ಭಾರಿ ಡೌನ್ ಆದರು ಮೋದಿಯವರು. ಒಂದು ಇನ್ಸಲ್ಟ್ ಆ ಟೈಮಲ್ಲಿ ಒಂದು ಇನ್ಸಲ್ಟ್ ಮಾಡಿದ್ದಾರೆ ಮೋದಿಯವರು. ಸೆಕೆಂಡ್ ಟೈಮು ನಿಮ್ಗೆ ಗೊತ್ತಿರ್ಬೋದು, ಇವರನ್ನು ಅದ್ವಾನಿ ಎಲ್ಲ ಇದ್ದೀವಿ ಫಸ್ಟ್ ಟೈಮ್ ಇವ್ರನ್ನ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡೋ 2014ನಲ್ಲಿ. ಇವರು ಯಾವಾಗ ಇವ್ರನ್ನ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಡಿಕ್ಲೇರ್ ಅಂತ ಹೇಳಿದ್ರೆ ಅವ್ರು NDA ಬಿಟ್ಟು ಬಂದರು. ಲೆಕ್ಕ ಹಾಕೊಳ್ಳಿ. ಥರ್ಡ್ ಟೈಮು ಒಂದ್ಸಲ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಆಗ್ತದೆ, BJP ಪಾಟ್ನದಲ್ಲೇ ಆಗ್ತದೆ. ಹಾಗೆ ಇವರು ಡಿನ್ನರಿಗೆ ಕರೀತಾರೆ. ಯಾರು, ಎಲ್ಲ BJP ಲೀಡರ್ಗಳೆಲ್ಲ ಡಿನ್ನರಿಗೆ ಕರೀತಾರೆ. ಅಲ್ಲಿ ಚೀಫ್ ಮಿನಿಸ್ಟರ್ NDAಲ್ಲಿ ಇದ್ದಾರೆ ಆಗ, ಯಾರು, ನಿತೀಶ್ ಕುಮಾರ್. ಆಗೇನಾಯ್ತು ಗೊತ್ತಾಗ, ಆ ಡಿನ್ನರ್ ದಿನ ಬೆಳಿಗ್ಗೆ ಎಕ್ದಮ್ ಅಲ್ಲಿ ಮೋದಿ ಅವರು ಫೋಟೋ ಹಾಕ್ಬಿಡ್ತಾರೆ ಪಾಟ್ನದಲ್ಲಿ. ಇದನ್ನು ನೋಡ್ಕೊಂಡು ಕಂಗಾಲಾಗಿ ಡಿನ್ನರನ್ನೇ ಕ್ಯಾನ್ಸಲ್ ಮಾಡ್ತಾರೆ, ಮೋದಿ ನನ್ನ ಮನೆ ಬರ್ತಾರಂತ. ಸೊ 3 ಸಲ ಅವರನ್ನು ಇನ್ಸಲ್ಟ್ ಮಾಡ್ತಾರೆ. ಆದರೂ ನಾನು ಹೇಳಿದೆ, ಪಾಪ ಇವರೆಲ್ಲ ಕುಗ್ಗಿ ಹೋಗಿದ್ದಾರೆ. ಯಾರು, RJD ಅವರು, ಕಾಂಗ್ರೆಸ್ನವರು. ಇಲ್ಲಿ ದೇಶದ ಪ್ರಪಂಚದಲ್ಲೇ ನಮ್ಮದು ನಂಬರ್ 1 ಪಾರ್ಟಿ ಅಂತ ವ್ಯಕ್ತಿ ಇರುವಾಗ ಆ ಪಾರ್ಟಿಗೆ, ಆ ವ್ಯಕ್ತಿಗೆ ಇನ್ನೂ ಕೂಡ ಅವಕಾಶ ಕೊಡ್ತಾರೆ. ಅವ್ರು ಖುಷಿ ರೀ. ಈಗ 3.5 ವರ್ಷ ಆಯ್ತು ಅವರು. 3 ವರ್ಷದಲ್ಲಿ ಈಗ ನಾಳೆ ಅಂತೂ ಮಾಡ್ತಾರೆ ಅವರು. ಹೊತ್ತಿಗೆ ನಾಳೆ ನಾಲ್ದೊಟ್ಟೆ 3 ಸಲ ರಿಸಿಗ್ನೇಷನ್ ಕೊಡೋದು, 3 ಸಲ ಇದು ಪ್ರಮಾಣ ವಚನ ಸಿಕ್ಕು. ಇಂಥ ರಾಜಕಾರಣಿಗೊಂದು ಅವಕಾಶ ಕೊಡ್ತಾರಲ್ಲ ಅಂತೇಳಿ ನಿಜವಾಗಿ ಹೇಳ್ತಾರೆ. ಇಂಥ ಇದಕ್ಕಾಗಿ ಹೇಳೋದು, ಅವರಿಗೆ ಅದೃಷ್ಟವಂತ. 10% ಇಲ್ಲದೇನು 23 ವರ್ಷ ಚೀಫ್ ಮಿನಿಸ್ಟರ್ ಆದರು. ಒಂದು ಸಲ ಟ್ಯಾಂಗ್ಲರ್ ಕಂಟೆಸ್ಟ್ ಆಯ್ತು, ಯಾವ ಗೊತ್ತಾ, ತೇಜಸ್ವರಿ ಗೊತ್ತಿರೋ 2000 ಫಸ್ಟ್ ಟೈಮ್ ಇವರು ಪ್ರೈಮ್ ಮಿನಿಸ್ಟರ್ ಆದಾಗ 2014ನಲ್ಲಿ. ಆಗ ನೋಡೋಣ ಆಗ ಅವರು ವೆರಿ ಪಾಪ್ಯುಲರ್ CM ಆಗಿದ್ದರು, ಯಾರು, ನಿತೀಶ್ ಕುಮಾರ್. ಆಟ ನಾನು ಅಂತೇಳಿ 3 ಜನ ಆಯಿತು. ಆಗ 40 ಸೀಟ್ ಆದಾಗ ಬೆನಿಫಿಟ್ ಬೈ ಇದ್ವಿ, ಯಾವ ವೋಟ್ ಸ್ಪಿಟ್ ಆಗಿ ಇವರಿಗೆ 34 ಸೀಟ್ ಬಂದು 5 ಸೀಟಲ್ಲಿ ಅಲ್ಲಿಗೆ ಹೋಗ್ತದೆ. ಒಂದೇ ಒಂದು ಸೀಟು ನಿತೀಶ್ ಕುಮಾರ್ ಬೀಯಿಂಗ್ ಚೀಫ್ ಮಿನಿಸ್ಟರ್, ಒಂದೇ ಒಂದು ಆ ಅವಮಾನ ತಾಳಲಿದೆ. ಚೀಫ್ ಮಿನಿಸ್ಟರ್ ರಿಸೈನ್ ಮಾಡ್ತಾರೆ. 6 ತಿಂಗಳು ಮಾಜಿ ಅಂತ ಹೇಳುವರು ಚೀಫ್ ಮಿನಿಸ್ಟರ್ ಮಾಡ್ತಾರೆ. ಅವ್ರಿಗೆ ಅರ್ಥ ಆಯ್ತಲ್ಲ, ಅದನ್ನು ಕಡೆ ಅವರನ್ನು 6 ತಿಂಗಳು ತೆಗಿತಾರೆ. ಪ್ರತಿಯೊಬ್ಬರು ಅವರೊಟ್ಟಿಗೆ ಹೋದವರು ತೆಗ್ದು ಬಿಸಾಡಿದ್ರು. ಆ ಉಪೇಂದ್ರ ಕುಶ್ವಾನ್ ಅಂತ ಇದ್ರು, ಆಯ್ತಲ್ಲ. ಈಗ ನಿತೀಶ್ ಅವರು ಇರ್ತಾರೆ ಇರಲ್ವಾ? ಯಾರೊಟ್ಟಿಗೆ? ಖಂಡಿತವಾಗಿ ಇರಲ್ಲ ಇವರೊಟ್ಟಿಗೆ. ನಾಳದಲ್ಲಿ ಅವರು BJP ಬಿಟ್ಟು ಹೋಗ್ತಾರೆ 100%. ಅದಕ್ಕಾಗಿ ನಾನು ಹೇಳೋದು. ಬಟ್ ಈ BJPಗವರು ಅವಕಾಶ ಕೊಡ್ತಾರಲ್ಲ, ಇಷ್ಟು ದೊಡ್ಡ ಪಕ್ಷವಾಗಿ, ಇಷ್ಟು ಪ್ರಿನ್ಸಿಪಲ್ಡು ಅದು ಇದ್ದಂತೇಳಿ ಅವರೊಟ್ಟಿಗೆ ಹೋಗಿ ಅವ್ರು ಕಮಾಂಡಿಂಗ್ ರೀ. 10% ವೋಟ್ ಬ್ಯಾಂಕ್ ಒಂದು ಸ್ಟೇಟ್ ಇಲ್ಲದೆ ಈಸ್ ಕಮಾಂಡಿಂಗ್ BJP ಅಂತ ಪಾರ್ಟಿಯನ್ನು. ಇವರನ್ನು ಕಮಾಂಡ್ ಮಾಡಲಿ. ಕಾಂಗ್ರೆಸ್ ಪಾಪ ಅವರು ಸೋತು ಸುಣ್ಣಾಗಿದ್ದಾರೆ. ಈಗ ಕಾಂಗ್ರೆಸ್ನವರು, RJD ಅವರಾಗಲಿ BJPಯನ್ನು ಕಮಾಂಡ್ ಮಾಡ್ತಾರಲ್ಲ ರೀ. ಈಗ ನೋಡಿ ಬಾರ್ಗೇನ್ ನಡೀತಂತೆ. ಚೀಫ್ ಮಿನಿಸ್ಟರ್ ಕೊಡೋದ್ರೆ ಮಾತ್ರ ಅವ್ರು ಎಷ್ಟು ಜಾಗೃತಿ ಆಗಿರ್ತಾರೆ ಗೊತ್ತಾ. ಯಾವುದು ಅಲ್ಲ ಅಲ್ಲಿ ಹೇಳಿ, ನಾನು ಇಲ್ಲಿ ಕೇಳ್ತೇನೆ, ಕಂಪ್ಲೀಟ್ ಮಾಡ್ತೇನೆ. ಎಷ್ಟು ಜಾಗೃತಿಯಾಗಿ ನಡೀತಾರೆ ಅಂತ ನಿತೀಶ್ ಕುಮಾರ್. ಫಸ್ಟಿಗೆ ಅವ್ರದ್ದು ಸಪೋರ್ಟಿಂಗ್ ಲೆಟರ್ ತಗೊಂಡು, ಅರ್ಥ ಆಯ್ತಲ್ಲ, ಯಾರ ಹತ್ರ BJP ಸಪೋರ್ಟಿಂಗ್ ಲೆಟರ್ ತಗೊಂಡು ನಂತರ ರೆಸಿಗ್ನೇಷನ್ ಕೊಡ್ತಾರೆ. ಒಂದು ವೇಳೆ ಸಪೋರ್ಟಿಂಗ್ ಲೆಟರ್ ಬರೋ ತನಕ ಈಗಂತೆ ಇವತ್ತು ನಾನು ನ್ಯಾಷನಲ್ ಚಾನಲ್ ನೋಡ್ತಾ ಇದ್ದೆ, ಯಾರ ಫೋನನ್ನು ಎತ್ತುವುದಿಲ್ಲ. ಖರ್ಗೆ ಅವರು ಮಾಡಿದ್ರೆ ಎತ್ತುವುದಿಲ್ಲ, ರಾಹುಲ್ ಗಾಂಧಿ ಮಾಡಿದ್ರೆ ಎತ್ತುವುದಿಲ್ಲ, ಲಲ್ಲು ಮಾಡಿದ್ರೆ ಎತ್ತುವುದಿಲ್ಲ, ಏನಿಲ್ಲ. ಬಾಯಿ ಮುಚ್ಚಿ ಕುತ್ಕೊಂಡು ಚೀಫ್ ಮಿನಿಸ್ಟರ್ 23. ಇಲ್ಲ ಇಂಥ ರಾಜಕಾರಣಿ. ಅದಕ್ಕೆ ಹೇಳಿ ನಾನು ಅವ್ರಿಗೆ ಅವಾರ್ಡ್ ಕೊಡಬೇಕು. ಅವಕಾಶವಾದಿ, ಅದೃಷ್ಟಶಾಲಿ ಎರಡೂ ಯಾವ್ದಿದ್ರೆ ಅದಕ್ಕೆ ಕಂಟೆಂಡರ್ ಇಲ್ಲ. ಅವರೊಬ್ಬರೇ ಬಹುಶಃ ಅತಿ ಭ್ರಷ್ಟ ರಾಜಕಾರಣಿ ಅಂತ ಹೇಳಿದ್ರೆ ಕಾಂಪಿಟೇಷನ್ ಇರ್ಬೋದು, ಅಥವಾ ಅತಿ ಉತ್ತಮ ರಾಜಕಾರಣಿ ಅಂತೇಳಿ ಕಾಂಪಿಟೇಷನ್ ಇರ್ಬೋದು. ಬಟ್ ಇಂಥ ಒಂದು ಏನ್ರಿ, ಅವ್ರಿಗೆ 1 ಸೀಟ್ ಬಂದಿತ್ತೆ. ಅವ್ರಿಗೆ ಗೊತ್ತು ಅವರ ಎಷ್ಟು ಉಂಟು ಅವ್ರ ವೋಟ್ ಬ್ಯಾಂಕ್. ಆದರೂ ಆಳ್ತಾ ಇದ್ದಾರಲ್ಲ 23 ವರ್ಷ. ಯಾಕಂದರೆ ಇವ್ರಿಗೆ ಅವರು ಬೇಕು, ಅವರಿಗೂ ಬೇಕು. ಮತ್ತೆ ಹೇಳ್ತಾನೆ, ಅವರೇ ಶುರು ಮಾಡಿದ್ದು ಇಂಡಿಯಾ ಅಲಯನ್ಸ್ ಅಂತ. ಫಸ್ಟ್ ಮೀಟಿಂಗ್ ಆದದೇ ಪಾಟ್ನದಲ್ಲಿ, ಗೊತ್ತಿರ್ಬೋದು ನಿಮಗೆಲ್ಲ. ಅವರೇ ಅಲ್ಲ, ಇದನ್ನ ನೀವು ಹೇಳಿದ ಮೇಲೆ ನಮ್ಮ ರಾಜ್ಯದಲ್ಲಿ JDS ನತದೃಷ್ಟರು ಅಂತ ಅವರ ಕಂಪೇರ್ ಮಾಡೋಕೆ ಅವಕಾಶ ಸಿಗದೆ ಒಂದು ಟೈಮಲ್ಲಿ ನಾನು 3 ಹೆಸರು ಕೋಟ್ ಮಾಡ್ತಿದ್ದೆ. ಈಗ ಅವರೆಲ್ಲ ಕಾಂಪಿಟೇಷನ್ ಹೊರಗೋದ್ರು. ಯಾರು? ಮಾಯಾವತಿಯನ್ನು ಕೋಟ್ ಮಾಡಿದ್ದೆ. ಮಾಯಾವತಿ ಅಖಿಲೇಶ್ ಒಟ್ಟಿಗೆ ಹೋಗ್ತಾರೆ, ಕಾಂಗ್ರೆಸ್ ಒಟ್ಟಿಗೆ ಹೋಗ್ತಾರೆ, BJP ಒಟ್ಟಿಗೆ ಹೋಗ್ತಿದ್ರು. ಅರ್ಥಾದ್ರೆ ಈಗಂತ ಅವ್ರ ಪವರ್ ಕಮ್ಮಿ ಆಗಿದೆ. ಈಗ ಇಲ್ಲ, ಅವರು ಯಾರು ಹೋಗುದಿಲ್ಲ ಅಂತ. ಸೊ ಇದಕ್ಕಾಗಿ ಇಂಥ ರಾಜಕಾರಣಿಗಳಿಗೆ ಶಂಕರ್ ಪಾಟೀಲ್ ಅವರ ಶಂಕರ್ ಶೆಟ್ಟರ ಅನಾಲಿಸಿಸ್ ಅನ್ನ ಒಬ್ಬ ರಾಜಕೀಯ ವಿಶ್ಲೇಷಕರಾಗಿ ಕೇಳಿಸ್ಕೊಂಡೆ. ಥಿಂಗ್ ಈಸ್, ಡೆಮಾಕ್ರಸಿಯಲ್ಲಿ ಚುನಾವಣೆಗಳಾದ ಮೇಲೆ ನಂಬರೇ ಅದನ್ನು ನಿರ್ಧರಿಸ್ತಕ್ಕಂಥದ್ದು. ಸರ್ಕಾರಗಳನ್ನು ನಿರ್ಧರಿಸೋದು ನಂಬರು. ಈಗ ಯುದ್ಧ ನೀತಿಯಲ್ಲಿ ಎಲ್ಲವೂ ಫೇರ್. ನಂಬರ್ ಎಲ್ಲಿ ತನಕ ಕುರ್ಚಿಯನ್ನ ನಿರ್ಧರಿಸುತ್ತೆ. ಇದು ರಣನೀತಿ, ನೈತಿಕತೆ, ಮಾರಾಲಿಟಿ ಆ ರೀತಿಯಾಗಿ ಹೇಳ್ತಾ ಇದ್ದಿದ್ದೇನು, ಜಂಪಿಂಗ್ ಕುಮಾರ್ ಅಂತ ಕರಿತಾ ಇದ್ದಿದ್ದವ್ರನ್ನ. ಜಂಪಿಂಗ್ ಪಲ್ಟು ಕುಮಾರ್ ಅಂತ ಕರಿತಾ ಇದ್ರು. ಈಗ ನೋಡಿ, ಇದೇ ಜನತೆ, ಪ್ರಜಾಪ್ರಭುತ್ವ ಬರೋದು ಅವರಿಂದಲೇ.
ಈಗ ರಾಜಕೀಯ ಸುಧಾರಣೆಗಳಾಗಬೇಕು, ಚುನಾವಣಾ ವ್ಯವಸ್ಥೆ ಸುಧಾರಣೆ ಆಗಬೇಕು, ಅನೇಕ ಪೊಲಿಟಿಕಲ್ ಪಾರ್ಟೀಸ್ ಬರೋದಕ್ಕೆ ಇವತ್ತು ಆಪ್ನಂತ ಒಂದು ಪೊಲಿಟಿಕಲ್ ಪಾರ್ಟಿಯನ್ನು ಜನ ಬೆಂಬಲಿಸ್ತಾರೆ ಅಂತ ಹೇಳಿದ್ರೆ ಜನತೆಗೆ ಆ ಹಕ್ಕಿದೆ. ಆದರೆ ಅಟ್ ದಿ ಸೇಮ್ ಟೈಮ್ ಒಂದು ಆಲ್ಟರ್ನೇಟಿವ್ ಕೊಡಬೇಕು ಅಂತ ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇತ್ತು ಮೊದಲು ಕಾಂಗ್ರೆಸ್. ಇವತ್ತು ಛಿದ್ರ ಆಯಿತು, ಬೇರೆ ಬೇರೆ ಪ್ರಾದೇಶಿಕ ಪಾರ್ಟಿಗಳು ಬಂತು. ಡಿನೇ ಮಾಡೋಕ್ಕಾಗಲ್ಲ, ಪಾಲಿಟಿಕ್ಸಲ್ಲಿ ಡಿನೇ ಮಾಡೋಕ್ಕಾಗಲ್ಲ ಈ ದೇಶದಲ್ಲಿ. ಆದರೆ BJP ಒಂದು ನ್ಯಾಷನಲ್ ಪಾರ್ಟಿಯಾಗಿ ಪ್ರಸ್ತುತತೆಯನ್ನು ಮತ್ತು ಅಗಾಧತೆಯನ್ನು ಮತ್ತು ಒಳಗೊಳ್ಳುವಿಕೆಯನ್ನು ಮೋದಿಯವರು ಶೆಟ್ರ ಒಂದು ಭಾಷೆಯಲ್ಲಿ ಹೇಳಬೇಕಾದ್ರೆ ಆ ರೀತಿ ಈಗ ನಾವೇ ಅಂತ ಆಗಲ್ಲ. ಯಾಕಂದ್ರೆ ಒಂದು ಸರ್ಕಾರ ಅಲ್ಲ ಈಗ ಅಪಮಾನಗಳನ್ನು ಬಿಹಾರದ ನೆಲದಲ್ಲಿ ಅರುಣ್ ಬಿಹಾರದ ನೆಲದಲ್ಲಿ ಮೋದಿಯವರು ಎಷ್ಟು ಅಪಮಾನಗಳನ್ನು ಸಹಿಸಿಲ್ವಾ? ಆ ಸ್ವ್ಯಾಲೋ ಮಾಡ್ಬೇಕಾಗತ್ತೆ, ವಿಷಕಂಠ ಆಗ್ಬೇಕಾಗತ್ತೆ, ವಿಷವನ್ನು ಕುಡಿಬೇಕಾಗತ್ತೆ. ಎಂಡ್ ಆಫ್ ದ ಡೇ ಒಂದು ಒಳ್ಳೆ ಸರ್ಕಾರ ಕೊಡ್ಬೇಕು, ಅಭಿವೃದ್ಧಿ ಚಲನೆ ಮಾಡ್ಬೇಕು ಅಂತಕ್ಕಂಥ ಒಂದ್ಸಲ ವಿಷಕಂಠ ಆಗ್ಬೋದು. ರಿಪೀಟೆಡ್ ಸ್ವಾಲ ಮಾಡ್ತಾ ಇದಾರಲ್ಲ, ಅದಕ್ಕೆ ರಿಪೀಟೆಡ್ ಸ್ವಾಲ ಒಂದು ವಿರಾಮ ತಗೊಂಡು ವಾಪಸ್ ಬರ್ತೀನಿ. ಈ ಚರ್ಚೆಯನ್ನ ಮುಂದುವರಿಸ್ತೀನಿ. ಅಖಿಲೇಶ್ ಯಾದವ್ ಅವರು ಆಡಿರುವಂಥ ಮಾತಿದೆಯಲ್ಲ, ಕಾಂಗ್ರೆಸ್ ನೇರ ಕಾರಣ, ಕಾಂಗ್ರೆಸ್ ಅಧಿಪತ್ಯವನ್ನು ಸಾಧಿಸೋಕೆ, ಪ್ರಾಬಲ್ಯವನ್ನ ಮೆರೆಯೋಕೆ ಯತ್ನಿಸ್ತಾ ಇದೆ, ಅದಕ್ಕೋಸ್ಕರನೇ ನಿತೀಶ್ ಕುಮಾರ್ ಅವರು ಆಚೆ ಹೋಗ್ತಾ ಇದ್ದಾರೆ. ಅದು ತುಂಬ ಹಾರ್ಡ್ ಶಬ್ದ, ಅದು ಅಷ್ಟು ಸುಲಭ ಅಲ್ಲ. ಏನು ಹೇಳುತ್ತೆ ಕಾಂಗ್ರೆಸ್? ಕೇಳ್ತೀನಿ, ಒಂದು ವಿರಾಮ.